ಇದು ಹಲಸಿನ ಮರ ಹೌದಲ್ದ ಇಲ್ಲಿದೆಯಾ? ಹಾಂ, ಅದೇ ಹಲಸು ನಮ್ಮದೇ. ಸ್ನೇಹಿತರೆ, ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಕಾಣುವಂತಹ ಕೇರಳ ವಿಶೇಷದ ಜಾಂಜಿಬಾರ್ ಬಾಳೆಕಾಯಿ ಮತ್ತು ಅದರಿಂದ ಏನೆಲ್ಲ ಮಾಡಬಹುದು ಇತ್ಯಾದಿ ಮಾಹಿತಿಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಈ ಬಾಳೆಗೊನೆಯಲ್ಲಿ 3ರಿಂದ 4 ಹಣತೆಗೆ ಅಂದರೆ ಹಂತದಲ್ಲಿ ಬಾಳೆಕಾಯಿಗಳಾಗುತ್ತವೆ. ಈ ಕೃಷಿ ಕೆಲಸದಲ್ಲಿ ಎಷ್ಟು ನಿರತರಾಗಿರಬೇಕೆಂದರೆ ಒಂದು ದಿನ ತೋಟದತ್ತ ಲಕ್ಷ್ಯ ಹಾಕದಿದ್ದರೂ ಬಾಳೆಗೊನೆಯ ಭಾರಕ್ಕೆ ಬಾಳೆ ಮರ ಮುರಿದು ಬಿದ್ದು ಅದರಲ್ಲಿರುವ ಸುಮಾರು 35-40 ಕಾಯಿಗಳನ್ನು ಹಂದಿನೋ ಅಥವಾ ನವಿಲೋ ಯಾವುದೋ ಪ್ರಾಣಿ ಪಕ್ಷಿಗಳು ತಿಂದು ಉಳಿಸಿದಲ್ಲಿ ಇದೊಂದು ಕಾಯಿ ಮಾತ್ರ ಇತ್ತು. ಈ ಕಾಯಿಯಂತೂ 1 kg ತೂಗುವಂತಹ ದಪ್ಪನಾದ ಕಾಯಿಯಾಗಿತ್ತು. ಇದು ಚಿಪ್ಸ್ ಮಾಡ್ಲಿಕ್ಕೆ ಅಲ್ಲ? ಇದು ಚಿಪ್ಸ್ ಮಾಡಲ ಇದು ನಮ್ಮಲ್ಲಿ ಬಾಳೆಕಾಯಿ ನೀಟ್ ಆಗುತ್ತಿಲ್ಲ. ಇರ್ಲಿ ಅಲ್ಲ, ನಿಮಗೆಲ್ಲ ಅದು ಗೊತ್ತಿದ್ದಲ್ಲ. ನಾನೀಗ ಮೊನ್ನೆ ಇದು ನೀರಲ್ಲಿ ಹಾಕೋದಿದ್ದ? ಇಲ್ಲ ಅಲ್ದ, ಇಲ್ಲೇ ಹಂಗೆ ಡೈರೆಕ್ಟ್ ಎಣ್ಣೆಗೆ ಹಾಕೋದು. ತುಂಬಾ ಮಾಡುವ ನೀರಲ್ಲಿ ಹಾಕುತ್ತವೆ ಅಂತದ. ನಿಂಗೆ ಅದೇ ನಮ್ಮಲ್ಲೆಲ್ಲ ಇದು ನೋಡ್ಲಿಕ್ಕೆ ಸಿಕ್ಕತ್ತೆ. ನಮ್ಮಲ್ಲಿ ಬೆಳೆ ಕಡಿಮೆ ಇದು. ಅದೇ ಸಾರಿ ಮಣ್ಣಿಲಿ ಸಿಪ್ಪೆ ಪಲ್ಯ ಮಾತ್ರ ಸೂಪರ್ ಲೈಕ್ ಎಂಗಳ ಮನೇಲಿ ತಿಂತೋ ಇಲ್ಲ ಮಾತ್ರ ನನಗೆ ಮಾತ್ರ ಮಾಡ್ಲೇ ಇಷ್ಟ ಆಗ್ತಿಲ್ಲ. ಸರಿ ರಜಾ ಎಣ್ಣೆ ಜಾಸ್ತಿ ಹಾಕಿ ಮಾಡಿರಲ್ಲ ಎಲ್ಲ ಮಸಾಲೆ ಹಾಕಿ ಮಾಡಿದ್ರೆ ಬಾಳೆಕಾಯಿ ಪಲ್ಯ ಹಂಗೆ ಆಗ್ತು. ಮಾಡ್ತವೆ ಇಲ್ಲಿ ದಪ್ಪ ಇರ್ತವೆ. ಇದರಲ್ಲಿ ಎಂಗಳಲ್ಲಿ ಇಳತ್ತೊಡಿಲಿ ಮಾಡ್ತವೆ. ಚಿಪ್ಸ್ ಮಾಡಿದರೆ ಅದೇನ ಅದರ ಸಿಪ್ಪೆದು ಪಲ್ಯ. ಇಲ್ಲೇ ಅಲ್ಲಿ ತಿನ್ಲಕ್ಕೂ ಎಷ್ಟು ರುಚಿಯ ಹಸಿ ಬಾಳೆಕಾಯಿನು. ಇದನ್ನು ಮಕ್ಕಳಿಗೆ ಪೂರ್ಣ ಆಹಾರಕ್ಕಾಗಿ ಕೊಡುವಂಥದ್ದು. ನೇಂದ್ರ ಅಥವಾ ಈ ಜಾಂಜಿಬಾರಿ, ಈ ಬಾಳೆಕಾಯೆಲ್ಲ ಮನೆಯಲ್ಲೇ ಬೆಳೆದಿದ್ದು, ರಾಸಾಯನಿಕ ರಹಿತವಾಗಿ ಗೊಬ್ಬರದಿಂದ ಮಾಡಿದ್ದು. ಹಾಗಾಗಿ ಮಕ್ಕಳಿಗೆ ಕೊಡೋಕ್ಕೆ ಅಥವಾ ಇದರಿಂದ ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೆ. ಬಾಕ ಹೂ ಅಂತ, ಬಾಕ ಹೂವಿಂದ ರೊಟ್ಟಿ, ತಾಳಿಪಿಟ್ಟು, ಚಕ್ಕುಲಿ ಇತ್ಯಾದಿಗಳೆಲ್ಲವನ್ನು ಮಾಡಬಹುದು. ಇದೇ ರೀತಿ ಚಿಪ್ಸನ್ನು ಮಾಡಬಹುದು. ಇದನ್ನೇ ಎಣ್ಣೆಯಲ್ಲಿ ಕರೆದ್ರೆ ಚಿಪ್ಸ್ ಆಗುತ್ತೆ. ಈಗ ನೋಡಿ, ದಪ್ಪನಾಗಿರುವಂಥ ತುಂಬ ಬಲಿತ ಕಾಯಿ, ಹಳದಿ ಬಣ್ಣ ಬರುತ್ತೆ. ಇನ್ನು ನೋಡುವಾಗಲೇ ಹಳದಿ ಬಣ್ಣ. ಚಿಪ್ಸಿಗಂತೂ ಇನ್ನೂ ಹಳದಿ ಬಣ್ಣ ಆಗಿ ಬರುತ್ತೆ. ನೋಡಿ, ಬಿಸಿಲಲ್ಲಿ ಈ ರೀತಿ ಒಣಗಿಸಿಟ್ಕೊಳ್ಬೇಕು. ಅಕ್ಕ ಹೂ ಮಾಡ್ತಾನೆ ಇದನ್ನು ಚಿಪ್ಸನ್ನು ಶಂಕರಿ ಅತ್ತೆ ಮಾಡ್ತಾ ಇದ್ದಿದ್ದು. ಸೆಕೆ ಅಂಥೇಳಿ ಈಗ ಗ್ಯಾಸ್ ಅಲಭ್ಯ ಆದ್ರೂ ಗ್ಯಾಸಲ್ಲೇ ಮಾಡುವದಲ್ಲಿ ಒಲೆ ಹಚ್ಚಿ, ಈಗ ತುಂಬ ಸೆಕೆ ಇವತ್ತು. ಹಳದಿ ನಾವು ಹಣ ಕೊಟ್ಟು ತರೋ ಬದಲು ಈ ರೀತಿಯಾಗಿ ಆರೋಗ್ಯಕರವಾಗಿ ಅದು ತೆಂಗಿನ ಎಣ್ಣೆಯಲ್ಲೇ ಕರಿಯೋದು. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ, ಉತ್ತರ ಕನ್ನಡದಲ್ಲಿ ಎಲ್ಲ ಜಾಸ್ತಿ ತೆಂಗಿನ ಎಣ್ಣೆನೇ ಬಳಕೆನೇ ಜಾಸ್ತಿ. ನಾವು ಚಿಪ್ಸ್ ತಗೊಳ್ಳುವಾಗಲೂ ಅಷ್ಟೇ ತೆಂಗಿನ ಎಣ್ಣೆಯಲ್ಲಿ ಕರಿದ ಚಿಪ್ಸ್ ಸಿಗುತ್ತೆ. ಕೆಜಿಗೆ 600 ರೂಪಾಯಿ ಗಟ್ಟಲೆ ಇರುತ್ತೆ. ಇದು ಮನೆಯಲ್ಲೇ ಬೆಳೆದ ಬಾಳೆಕಾಯಿ ಆದ್ರಂತೂ ಇನ್ನೂ ಕಡಿಮೆಗೆ ಆಗುತ್ತೆ ಮತ್ತು ಶ್ರಮ ಇರುತ್ತೆ, ಶ್ರಮಕ್ಕೆ ಬೆಲೆ ಇಲ್ಲ. ಆದರೆ ಬಾಳೆಕಾಯಿ ಮನೆಯಲ್ಲೇ ಬೆಳೆದಿದ್ದು, ಆರೋಗ್ಯಕರವಾಗಿದ್ದು, ಯಾವುದೇ ರಾಸಾಯನಿಕ ಹಾಕದೆ ಬೆಳೆದಂಥ ಬಾಳೆಕಾಯಿಂದ ರುಚಿಯಾದ ಚಿಪ್ಸ್ ರೆಡಿ ಆಗ್ತಾ ಇದೆ. ಇದಕ್ಕೆ ಉಪ್ಪು ನೀರನ್ನು ಹಾಕೋದು. ನೋಡಿ, ಅರಿಶಿನ ಅರಿಶಿನ ಇಲ್ಲೇ ಇದೆ. ಅದು ಟೈಮ್ ಇದ್ದಂತದೆ ಈ ಟೈಮಲ್ಲಿ. ನೋಡಿ, ಗರಿ ಚಿಪ್ಸು ಮನೆಯಲ್ಲಿಯೇ ಬೆಳೆದಂತಹ ಈ ಜಾಂಜಿಬಾರ್ ಬಾಳೆಕಾಯಿಂದ ಗರಿ ಆಗಿದೆ. ಹೇಗಿದೆ ತೋರಿಸ್ತೀನಿ ನೋಡಿ. ಉಪ್ಪಾಗಿರುವಂಥ
ಆರೋಗ್ಯಕರವಾದ ಚಿಪ್ಸು ಮನೆ ಜನ ತಿನ್ನೋಕ್ಕೆಲ್ಲ ರೆಡಿ. ಈ ಸಿಪ್ಪೆಯಿಂದನೂ ಅಷ್ಟೇ ನಾವು ಪಲ್ಯ ಎಲ್ಲ ಮಾಡ್ಬೋದು. ಬಿಸಿಲಲ್ಲಿ ತುಂಬ ಬಿಸಿಲಿದ್ದವಾಗ ಈ ರೀತಿ ಆಗ್ತಾಯಿದೆ ನೋಡಿ, ಈಗಾಗಲೇ ಒಣಗ್ತಾ ಇದೆ. ಬಾಳೆಕಾಯಿಯನ್ನು ತಿರುಗಿ ಹಾಕಿ ಒಂದೆರಡು ದಿನಗಳ ಕಾಲ ಈ ರೀತಿ ಒಣಗಿಸಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಜಾಂಜಿಬಾರ್ನ ವಿಶೇಷತೆ ಅಂದರೆ ತುದಿಯಲ್ಲಿ ಮೂತಿ ಬಾಳೆ ಕುಂಡಿಗೆ ಅಂತೀವಲ್ಲ, ಅದು ಇರೋದೇ ಇಲ್ಲ. ಇದು ಬಲಿತಂತೆ ಅದು ಮುಗಿತಾ ಬಂದುಬಿಡುತ್ತೆ. ನೋಡಿ, ಇಲ್ಲೊಂದಿದೆ, ಇಲ್ಲೊಂದು ಕೊನೆ ಇದೆ, ಎಲ್ಲ ಕೊನೆಗೂ ಹಾಗೆ ತುದಿಯಲ್ಲಿ ಬಾಳೆ ಮೂತಿ ಇರೋದೇ ಇಲ್ಲ. ನೋಡಿ, 2 ಹಣತಿಗೆ ಇದೆ, 3 6 2 8 10 ಬಾಳೆಕಾಯಿ ಇರುತ್ತೆ. ತುದಿ ಬಂದ ಹಾಗೆ ಮೂತಿ ಇರೋದಿಲ್ಲ, ಬಾಳೆ ಮೂತಿ ಎಲ್ಲದಕ್ಕೂ ಹಾಗೆ ತುದಿಯಲ್ಲಿ ಮೂತಿನೇ ಇರೋದಿಲ್ಲ. ನೋಡಿ, ಅಲ್ಲೂ ಒಂದಿದೆ. ಪ್ರತಿಯೊಂದರಲ್ಲೂ ಬೆಳೀತಾ ಬಂದ ಹಾಗೆ ಇದರಲ್ಲಿ 3 ಹಣತಿಗೆ ಇದೆ. ಹಂತಿ ಅಂತಾರೆ ನಾವು, ಹಣತಿಗೆ ಅನ್ನೋದು ಜಾಂಜಿಬಾರಿದು. ಇದು ನೇಂದ್ರ ಬಾಳೆಕಾಯಿ ಚಿಪ್ಸ್ ಹಾಗೆ ಆಗೋದು. ಇದೆಲ್ಲ ಬಾಳೆಕಾಯಿ, ಇದಕ್ಕೆ ಈ ರೀತಿ ಬಾಳೆ ಮೂತಿ ಇರುತ್ತೆ. ಇದು ನಾವು ಮೆಟ್ಗ ಅಂತೀವಿ, ಕದಳಿ ಅನ್ನುವ ತಳಿಗೆ ಈ ರೀತಿಯಾಗಿರುತ್ತೆ. ಆದರೆ ನೇಂದ್ರ ಬಾಳೆಕಾಯಿ ಅಥವಾ ಜಾಂಜಿಬಾರ್ಗೆ ಈ ರೀತಿಯಾದ ಮೂತಿ ಇರದೆ ಹಾಗೆ ಬಲಿತಂತೆ ಬರೀ ಕಾಯಿ ಮಾತ್ರ ಕಾಣೋದು. ಇದು ಬಾಳೆಗೊನೆ ವಿಚಿತ್ರವಾಗಿ ಬಂದಿದೆ. 2-3 ಹಣತಿಗೆ ಆದ ನಂತರದಲ್ಲಿ ಮತ್ತೆ ಬಾಳೆಕಾಯಿ ಆಗಿದೆ. ನೋಡಿ, ತೋಟದಲ್ಲಿ ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಅದೇ ನೋಡಿ, ಇದು ಬಾಳೆ ಮೂತಿ ಈ ರೀತಿ ಬರುತ್ತೆ. ಇದು ಬೆಳೆದ ನಂತರ ಇರ್ತಿಲ್ಲ. ಬಂತು ಅಲ್ಲ, ಇದಕ್ಕೆ ಇದು ಕಾಯಿ ಆದ ನಂತರ ಈ ಮೂತಿ ಇರ್ತಿಲ್ಲ. ಅದೇ ಇದ್ರ ಹಾಗೆ ಆಗ್ಬಿಡುತ್ತೆ. ಅದೇ ಕಾಯಿ ಆದ ನಂತರ ಈ ಮೂತಿ ಬಿದ್ದು ಹೋಗ್ಬಿಡ್ತಾ, ಹಾಗೆ ಸಣ್ಣದಾಗಿ ಬಿಡ್ತು. ಓ, ಇದು ಮೂತಿ ಇದು ಅದೊಂದು ಅದೇ ನೇಂದ್ರನು ಹೀಗೇನಾ? ನೇಂದ್ರ ಅಲ್ಲ, ನೇಂದ್ರಲ್ಲಿ ಇರ್ತದೆ. ಓ, ಈ ಜಾಂಜಿಬಾರಿ ಮಾತ್ರ ಆಗ. ಓಹೋ, ಜಾಂಜಿಬಾರಿ ವಿಶೇಷತೆ ಇದು ಮಾತ್ರ, ಈ ಜಾತಿ ಮಾತ್ರ. ಹಾಂ, ಸರಿ. ಈ ಬಾಳೆಗೆಲ್ಲ ಕುಂಡಿಗೆ ಇರುತ್ತೆ. ಆಲದ ಮರ 106 ವರ್ಷ ಆಗ್ತಿರುತ್ತೆ. ನೋಡಿ, ಈ ರೀತಿ ತೋಪುಗಳಿಗೆ ಬಿಟ್ಟರೆ ಎಲ್ಲ ಕಸ ತಂದು ಹಾಕೋರು, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆದ್ರೂ ಪ್ಲಾಸ್ಟಿಕ್ಕನ್ನು ದಾರಿಯಲ್ಲಿ ಹೋಗೋರು ತಂದು ಹಾಕೋದು. ಇಲ್ಲಿ ಒಂದೇ ಒಂದು ಪ್ಲಾಸ್ಟಿಕ್ಕನ್ನು ಇರದಂತೆ ಮಾಡಿದ್ದು. ಅದಕ್ಕಾಗಿ ಜನರಿಗೆ ಒಂದು ಎಚ್ಚರಿಕೆಗಾಗಿ ಇದೊಂದು ಬೋರ್ಡನ್ನು ಹಾಕಿಟ್ಟಿದ್ದಾರೆ. ನೋಡಿ, ಈ ರೀತಿ ಬೋರ್ಡ್ ಹಾಕಿದ ನಂತರ ಸ್ವಲ್ಪ ಕಡಿಮೆ ಅನ್ನಬೇಕು, ಇಲ್ಲಾಂದರೆ ದಾರಿಯಲ್ಲಿ ಹೋಗುವಾಗೆಲ್ಲ ಎಸೆದು ಹೋಗೋದು ದಾರಿಯಲ್ಲೆಲ್ಲ. ನೇಂದ್ರ ಅಥವಾ ಜಾಂಜಿಬಾರ್ ಬಾಳೆಕಾಯಿ ಪುಡಿಯು ಮಕ್ಕಳಿಗೆ ಹೇಗೆ ವಿಶೇಷವಾದ ಆಹಾರವಾಗಿರುತ್ತದೋ ಹಾಗೆ ಈ ರೀತಿಯಾದ ಬೂದಿ ಬಾಳೆಕಾಯಿಯು ಸಹ ಇದರ ಪುಡಿಯನ್ನು ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಆಹಾರವಾಗಿ ಕೊಡಬಹುದು. 6 ತಿಂಗಳವರೆಗೆ ಮಕ್ಕಳಿಗೆ ಎದೆ ಹಾಲನ್ನು ಕೊಟ್ಟು ನಂತರದಲ್ಲಿ ಕೊಡುವಂತಹ ಇಂತಹ ಮನೆಯಲ್ಲಿಯೇ ಮಾಡುವಂತಹ ಈ ಬಾಳೆಕಾಯಿಯ ಬಾಕಾಹು ಅಥವಾ ಬಾಳೆಕಾಯಿಯ ಹುಡಿಯು ಮಕ್ಕಳಿಗೆ ತುಂಬ ಆರೋಗ್ಯಕರವಾದದ್ದು. ಇವುಗಳನ್ನು ಈ ರೀತಿಯಾಗಿ ತಾಳಿಯಾಗಿ ಮಾಡಿಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಮಿಕ್ಸಿಯಲ್ಲಿ ನುಣ್ಣನೆಯ ಪುಡಿ ಮಾಡಿಟ್ಟುಕೊಳ್ಳಬೇಕು. ನೇಂದ್ರ ಬಾಳೆಕಾಯಿ ಜಾತಿಗೆ ಸೇರಿದಂತಹ ಜಾಂಜಿಬಾರ್ ಬಾಳೆಕಾಯಿಯ ಪುಡಿ ಮತ್ತು ಬೂದಿ ಬಾಳೆಕಾಯಿಯ ಪುಡಿಯನ್ನು ಈ ರೀತಿಯಾಗಿ ಮಿಕ್ಸಿ ಜಾರ್ನಲ್ಲಿ ಒಣಗಿದ ನಂತರ ಪುಡಿ ಮಾಡಿಕೊಳ್ಳಬೇಕು. ಎಷ್ಟೇ ನುಣ್ಣನೆಯ ಪುಡಿಯಾದರೂ ಇದನ್ನು ಒಮ್ಮೆ ಜಾಲರಿಯಲ್ಲಿ ಸೋಸಿಕೊಳ್ಳಬೇಕು ಅಥವಾ ಬಟ್ಟೆಯಲ್ಲಿ ಇದನ್ನು ಸೋಸಿಕೊಂಡರೆ ಬಾಳೆಕಾಯಿಯಲ್ಲಿರುವ ಬೀಜ ಅಥವಾ ನುಣ್ಣಗೆ ಆಗದಿರುವಂತಹ ಪುಡಿ ಇವೆಲ್ಲವೂ ನಮಗೆ ಮೇಲ್ಗಡೆ ಸಿಕ್ಕು ಮಕ್ಕಳಿಗೆ ಆಹಾರ ತಯಾರಿಸುವಾಗ ನುಣ್ಣನೆಯ ಆಹಾರವು ಸಿದ್ಧವಾಗಿರುತ್ತದೆ. ಎಷ್ಟೇ ನುಣ್ಣನೆ ಪುಡಿಯಾದರೂ ನಾವು ಒಮ್ಮೆ ಈ ರೀತಿಯಾಗಿ ಜಾಲರಿಯಲ್ಲಿ ಸಾಣಿಸಿಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಇವೆಲ್ಲವನ್ನು ಸಾಣಿಸಿಕೊಂಡು ಮೇಲಿರುವ ಪುಡಿಯನ್ನು
ನಾವು ದೋಸೆ ಇತ್ಯಾದಿಗಳಿಗೆ ಬಳಸಿಕೊಳ್ಳಬಹುದು. ಈ ಎಲ್ಲ ಪುಡಿಗಳನ್ನು ಸೋಸಿಕೊಳ್ಳಬೇಕು. ಇಲ್ಲಿ 2 ಜಾತಿಯ ಬಾಳೆಕಾಯಿಯ ಪುಡಿಯನ್ನು ಮಾಡಿಟ್ಟುಕೊಂಡಿದ್ದೀನಿ. ಇವೆಲ್ಲವನ್ನು ಸೋಸಿದ ನಂತರ ಒಂದು ಗಾಜಿನ ಬಾಟಲಿಯಲ್ಲಿ ಹಾಕಿಟ್ಟುಕೊಂಡರೆ ಮಕ್ಕಳಿಗೆ ದಿನನಿತ್ಯ ಕೊಡುವಂತಹ ಈ ಬಾಳೆಕಾಯಿ ಹುಡಿಯ ಮಿಶ್ರಣವನ್ನು ತಯಾರಿಸುವ ವಿಧಾನವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. 6-7 ತಿಂಗಳುಗಳ ನಂತರ ಮಕ್ಕಳ ಚಟುವಟಿಕೆಯು ಜಾಸ್ತಿ ಆಗುತ್ತದೆ. ಅಂದರೆ ಕುಳಿತುಕೊಳ್ಳೋದು, ಹಿಡಿದು ನಿಲ್ಲೋದು ಇತ್ಯಾದಿಗಳ ಚಟುವಟಿಕೆಗಳು ಶುರುವಾಗೋದರಿಂದ ಮಕ್ಕಳಿಗೆ ಜೀರ್ಣವಾಗೋದು ಸುಲಭವಾಗಿರುತ್ತದೆ. ಹಾಗಾಗಿ ಇಂತಹ ಪುಡಿಗಳನ್ನು ಮನೆಯಲ್ಲಿಯೇ ಮಾಡಿಕೊಟ್ಟರೆ ತುಂಬ ಆರೋಗ್ಯಕರವಾಗಿರುತ್ತದೆ. ನೋಡಿ, ನಾನಿಲ್ಲಿ 1/4 ಚಮಚ ಆಗುವಷ್ಟು ಈ ಬಾಳೆಕಾಯಿ ಹುಡಿಗೆ ಸುಮಾರು 3-4 ಚಮಚ ಆಗುವಷ್ಟು ನೀರನ್ನು ಹಾಕಿಕೊಂಡು ಈ ರೀತಿಯಾಗಿ ಗಂಟಿಲ್ಲದಂತೆ ಕದಡಿಕೊಂಡು ಚೆನ್ನಾಗಿ ಬೇಯುವ ತನಕ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಈ ರೀತಿ ಬೇಯಿಸಿಕೊಳ್ಳೋದ್ರಿಂದ ಬಾಳೆ ಹುಡಿಯು ಬೆಂದು ಚೆನ್ನಾಗಿ ಗಂಜಿಯಂತಾಗುತ್ತದೆ. ಈ ಗಂಜಿಯನ್ನು ಮಕ್ಕಳಿಗೆ ಆರಿದ ಮೇಲೆ ಸಪ್ಪೆಯಾಗಿಯೇ ಕೊಡುತ್ತೇವೆ. ಇದಕ್ಕೆ ಉಪ್ಪು, ಬೆಲ್ಲ, ಸಕ್ಕರೆ ಯಾವುದನ್ನೂ ಸೇರಿಸದೆ ಸಪ್ಪೆಯಾಗಿ ಕೊಡುವುದರಿಂದ ಮಕ್ಕಳಿಗೆ ಜೀರ್ಣವಾಗಲು ಸುಲಭವಾಗುತ್ತದೆ. 6 ತಿಂಗಳ ತನಕ ಕೇವಲ ಎದೆ ಹಾಲನ್ನು ಮಾತ್ರ ಕೊಟ್ಟು ನಂತರ ಈ ರೀತಿಯಾದ ಬೇರೆ ಬೇರೆ ರೀತಿಯ ಆಹಾರಗಳನ್ನು ಕೊಡಬೇಕು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೇಯುವಂತೆ ಬಾಳೆಕಾಯಿ ಹುಡಿಯನ್ನು ಬೇಯಿಸಿಕೊಳ್ಳಬೇಕು. ಬೂದಿಗ ಬಾಳೆಕಾಯಿ ಪುಡಿ ಅಥವಾ ನೇಂದ್ರ ಅಥವಾ ಜಾಂಜಿಬಾರ್ ಬಾಳೆಕಾಯಿ ಪುಡಿಯನ್ನು ಮಾಡಿಟ್ಟುಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸಿಕೊಂಡು ಆರಿದ ಮೇಲೆ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಖುಷಿಯಿಂದ ತಿನ್ನುತ್ತಾರೆ. ಇದನ್ನು ಆರಲು ಮುಚ್ಚಿ ಇಟ್ಟು ಆರಿಸಿಕೊಳ್ಳಿ. ಯಾಕೆಂದರೆ ಇದಲ್ಲದಿದ್ದರೆ ಇದರ ಮೇಲ್ಗಡೆ ಕೆನೆಯಂತೆ ಒಂದು ಪದರು ಬರುತ್ತದೆ. ಬಿಸಿ ಇರುವಾಗ ಮುಚ್ಚಳವನ್ನು ಮುಚ್ಚಿಟ್ಟು ನಂತರ ಆರಿಸಬೇಕು. ಇಲ್ಲವಾದಲ್ಲಿ ಕೈಯಿಂದ ಅಂದರೆ ಚಮಚದಿಂದ ತಿರುಗುತ್ತಾ ಇರಬೇಕು. ನೋಡಿ, ಮಕ್ಕಳಿಗೆ ಮಮ್ಮಮ್ ತಿಂತೇ ಇಲ್ಲ. ಇದೆ ಮುದ್ದು ಮುದ್ದು ಇದೆ 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 ಇಲ್ಲಿ ಇದೆ ಮಮ್ಮಮ್. ಹೀಗೆ ಬಾಳೆಕಾಯಿಯ ಪುಡಿ, ಬಾಳೆಕಾಯಿ ಚಿಪ್ಸ್ ಇತ್ಯಾದಿಗಳ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಂಡೆ. ಹಾಗೆಯೇ ಈ ಬಾಳೆಕಾಯಿಯನ್ನು ಉಪಯೋಗಿಸಿ ನಾನು ಅಮೂಲ್ ಕನ್ನಡ ಪೇಜ್ನಲ್ಲಿ ಬಾಳೆಕಾಯಿ ಪ್ಯಾಟೀಸ್ ಮಾಡುವ ವಿಧಾನವನ್ನು ಹಂಚಿಕೊಂಡಿದ್ದೆ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ. ಖೋವಾ ಮಿಶ್ರಣವನ್ನು ಹೊಂದಿದ ಈ ಬಾಳೆಕಾಯಿ ಪ್ಯಾಟೀಸ್ ಅಂತೂ ಎಲ್ಲರಿಗೂ ಖುಷಿಯನ್ನು ಕೊಟ್ಟಿತ್ತು. ನೀವು ಸಹ ಈ ಬಾಳೆಕಾಯಿ ಪ್ಯಾಟೀಸ್ ಮಾಡಿ, ಹಾಗೆ ಬಾಳೆಕಾಯಿಯಿಂದ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಸಹ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮಕ್ಕಳ ಆಹಾರಕ್ಕಾಗಿ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಂಚಿಕೊಳ್ತೀನಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.